ಎಕ್ಸ್ಪಲ್ಸ್ ಲವರ್ಸಿಗೆಲ್ಲ ಗುಡ್ ನ್ಯೂಸ್ ಗುರು. ಸಾಕಾಗಿರೋ ಅಪ್ಡೇಟ್ಸ್ ಬಿಟ್ಟಿದ್ದಾರೆ. ಸಿಸಿ ಕೂಡ ಜಾಸ್ತಿ ಮಾಡಿದ್ದಾರೆ, ಪವರ್ ಕೂಡ ಜಾಸ್ತಿ ಮಾಡಿದ್ದಾರೆ. ಟೋಟಲ್ ಆಗಿ 6-7 ಅಪ್ಡೇಟ್ಸ್ ಬಿಟ್ಟಿದ್ದಾರೆ. ಏನಪ್ಪ ಅಪ್ಡೇಟ್ಸ್ ಅಂದ್ರೆ 210 ಸಿಸಿ ಇಂಜಿನ್ ವಿತ್ ಲಿಕ್ವಿಡ್ ಕೋಲ್ಡ್. ಮೊದಲು ನಿಮ್ಗೆ ಆಯಿಲ್ ಕೋಲ್ಡ್ ಬರ್ತಿತ್ತು, ಸೊ ಇವಾಗ 210 ಸಿಸಿ ಲಿಕ್ವಿಡ್ ಕೋಲ್ಡ್ ಇಂಜಿನ್. ಪವರ್ ಫಿಗರ್ಸ್ ಜಾಸ್ತಿ ಮಾಡಿದ್ದಾರೆ. 24.6 ಹಾರ್ಸ್ ಪವರ್ ಇದ್ರೆ 20.4 nm ಟಾರ್ಕ್ ಕೊಟ್ಟಿದ್ದಾರೆ. ಜೊತೆಲಿ ನಿಮ್ಗೆ 6 ಗೇರ್ ಸಹ ಸಿಗ್ತಾ ಇದೆ. ಮತ್ತೆ ಸ್ವಿಚೇಬಲ್ ABS ಮೇನ್ ಬೇಕಾಗಿರೋದು ಇದು. ನಾವೇನಾದ್ರು ಆಫ್ ರೋಡಿಗೆ ಹೋದ್ವಿ ಅಂದ್ರೆ ABS ಆಫ್ ಮಾಡ್ಕೊಂಡ್ ಸಾಕತ್ ಮಜಾ ಮಾಡ್ಬೋದು. ಅದೇ ರೋಡ್ ಮೇಲೆ ಇದ್ವಿ ಅಂದ್ರೆ ABS ಆನ್ ಮಾಡ್ಕೊಂಡು ಆರಾಮ್ ಕ್ರೂಸ್ ಮಾಡ್ಬೋದು. 4.2 ಇಂಚ್ TFT ಡಿಸ್ಪ್ಲೇ ಬಿಟ್ಟಿದ್ದಾರೆ ಗುರು. ಇದರಿಂದ ಗಾಡಿ ಸಾಕತ್ ಪ್ರೀಮಿಯಂ ಆಗಿ ಕಾಣಿಸುತ್ತೆ. ಅದ್ ಬಿಟ್ರೆ ಲೈಟಿಂಗ್ಸ್ ಬಗ್ಗೆ ನೋಡಿದ್ರೆ ಎಲ್ಲದನ್ನು LED ಸೆಟಪ್ ಮಾಡಿದ್ದಾರೆ. ಬ್ಯಾಕ್ ಲೈಟು, ಹೆಡ್ ಲೈಟು, ಇಂಡಿಕೇಟರ್ಸ್ ಎಲ್ಲದು LED ಮಾಡಿದ್ದಾರೆ. ಮತ್ತೆ ಇನ್ನೊಂದು ಮೇನ್ ಆಗಿ ನಮ್ಗೆ ದೊಡ್ಡ ಬೈಕ್ ತರ ಫೀಲ್ ಕೊಡುತ್ತೆ ಗುರು. ಏನಪ್ಪಾ ಅಂದ್ರೆ ಟ್ಯಾಂಕ್ ಕೆಳಗಡೆ ರೇಡಿಯೇಟರ್ ಸೈಡಿಗೆ ಫೇರಿಂಗ್ ಕೊಟ್ಟಿದ್ದಾರೆ. ಸಾಕಾಗಿ ಕಾಣಿಸುತ್ತೆ. ಅದ್ ಬಿಟ್ರೆ ಬಾಕಿದೆಲ್ಲ ಸೇಮು. ಮತ್ತೆ ವೇಟ್ ಬಂದ್ಬಿಟ್ಟು ನಿಮಗೆ 170 kg ಏನೋ ಇದೆ. ಹಳೇದ್ ಕಡಿಮೆ ಇತ್ತು. ಗ್ರೌಂಡ್ ಕ್ಲಿಯರೆನ್ಸ್ ಎಲ್ಲ ಸೇಮ್ ಇದೆ. 220 mm ಗ್ರೌಂಡ್ ಕ್ಲಿಯರೆನ್ಸ್ ಇದೆ. ಇದ್ರದ್ದು ಪ್ರೈಸ್ ನೋಡೋದಿದ್ರೆ 20,000 - 30,000 ಜಾಸ್ತಿ ಆಗ್ಬೋದು ಹಳೇದ್ರಕ್ಕಿಂತ. ಇದ್ರ ಜೊತೆಗೆ ಹೀರೋದವರು 250 cc 2 ಬೈಕ್ ಲಾಂಚ್ ಮಾಡಿದ್ರೆ ಅದ್ರ ಬಗ್ಗೆನೇ ಹೇಳ್ತೀನಿ. ಅದ್ರ ಬಗ್ಗೆನೂ ಇನ್ಫಾರ್ಮೇಶನ್ ಬೇಕು. ಹಾಗೆ ಈ ತರದ್ದು ಎಲ್ಲಾ ಬೈಕ್ ಇನ್ಫಾರ್ಮೇಶನ್ ಬೇಕು ಅನ್ನಂಗಿದ್ರೆ ನಮ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ ಯೂಟ್ಯೂಬ್ ಅಲ್ಲಿ.